ಹಲೋ ವೀಕ್ಷಕರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ರ ಉದಯ ಕನ್ನಡ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ನ. ಆ್ಯಂಡ್ ನಾನಿವತ್ತು ನಿಮ್ಮನ್ನು ಕರ್ಕೊಂಡು ಹೋಗ್ತಿದ್ದೀನಿ ಪದ್ಮಾವತಿ ಅಮ್ಮ ಟೆಂಪಲ್ಗೆ. ಒಡನ್ಬೈಲು ಪದ್ಮಾವತಿ ಅಮ್ಮ ಟೆಂಪಲ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ನೀವು ಬನ್ನಿ, ಆ ದೇವಸ್ಥಾನನ ನಿಮಗೆ ತೋರಿಸ್ಕೊಡ್ತೀನಿ. ಅಂಡ್ ತುಂಬ ಪ್ರಸಿದ್ಧಿಯಾಗಿರೋದು ಅಂತ. ನೀವೇನಾದರೂ ಜೋಗ್ ಫಾಲ್ಸ್ ಕಡೆ ಬಂದರೆ 10 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ನಿಮ್ಗೆ ಬೇಕು ಅಂದರೆ ಹೋಗಿ ನೋಡಿಕೊಂಡು ಬರ್ಬೋದು. ಇದಿದೆಯಲ್ಲ, ಇದು ಜೋಗ್ ಫಾಲ್ಸು. ಇಲ್ಲಿದ್ದ ಒಂದು 10 ಕಿಲೋಮೀಟ್ರ್ ಮುಂದೆ ಹೋದರೆ ಟೆಂಪಲ್ ಸಿಗುತ್ತೆ. ಆ್ಯಂಡ್ ಬನ್ನಿ, ಹಾಗಾದರೆ ಹೋಗೋಣ. ಆ್ಯಂಡ್ ಬಂದೆ ಇಲ್ಲಿ ದೇವಸ್ಥಾನ ಹತ್ರ. ಒಳಗಡೆ ಹೋಗ್ಬೇಕು ಇವಾಗ. ಸ್ವಲ್ಪ ರೋಡೆಲ್ಲ ಅಷ್ಟು ಸರಿಗಿಲ್ಲ, ಬಟ್ ಇನ್ನೇನು ರೆಡಿ ಮಾಡ್ತಾರೆ ಅನ್ಕೋತೀನಿ. ಆ್ಯಂಡ್ ಬನ್ನಿ, ಹಾಗಾದರೆ ಒಳಗಡೆ ಹೋಗೋಣ. ಬೈಕ್ನ ಪಾರ್ಕ್ ಮಾಡಿಬಿಟ್ಟು ಒಳಗಡೆ ಹೋಗೋಣ. ಬನ್ನಿ. ತುಂಬ ಬಿಸಿಲಿದೆ ಇಲ್ಲಿ, ಸಿಕ್ಕಾಪಟ್ಟೆ ಬಿಸಿಲು ಹೊಡಿತಿದೆ. ಬನ್ನಿ, ಬೈಕ್ನ ಸೈಡಿಗೆ ಹಾಕ್ಬಿಟ್ಟು ಹೋಗುವ ಒಳಗಡೆ. ನೋಡಿ ಹಿಂಗಿದೆ ದೇವಸ್ಥಾನ. ಇದೆಲ್ಲ ಪಾರ್ಕಿಂಗ್ ಅನಿಸುತ್ತೆ, ಅದು ಗೊತ್ತಿಲ್ಲ ಏನು ಅಂತ ಹೇಳ್ಬಿಟ್ಟು. ಹೋಗಿ ನೋಡಬೇಕು. ನಾನಿನ್ನೂ ಹೋಗಿಲ್ಲ, ಹೋಗ್ಬೇಕು. ಬನ್ನಿ ಹೋಗೋಣ. ಆ್ಯಂಡ್ ಬಂದೆ ಕೆಳಗೆ, ಒಳಗಡೆ ಹೋಗೋಣ. ಬನ್ನಿ. ಎಂಟ್ರಿ ಆ್ಯಂಡ್ ಹೊರಗಡೆ ವಾತಾವರಣ ಈ ಟೈಪ್ ಇದೆ ನೋಡಿ. ಹೋಗ್ಬೇಕು ಇವಾಗ ಒಳಗಡೆ. ಬನ್ನಿ. ಹಣ್ಣು ಕಾಯಿಗಳು ಸಿಕ್ಕಿಲ್ಲ, ಸೊ ಇಲ್ಲೆಲ್ಲ ಕೆಳಗಡೆ ಸಿಗತ್ತೆ ಅಂದರು. ಹುಡುಕ್ತಾ ಇದ್ದೀನಿ, ನೋಡೋಣ. ಸಿಗತ್ತೆ, ಐ ಥಿಂಕ್ ಸಿಗತ್ತೆ. ನನಗೆ ಗೊತ್ತಿರಲಿಲ್ಲ, ಇಲ್ಲಾಂದರೆ ಮನೆಯಿಂದನೇ ತೊಗೊಂಬಂದುಬಿಡ್ತಿದೆ. ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ಸಿಗತ್ತೆ. ಅದು ಎಲ್ಲ ದೇವಸ್ಥಾನದಲ್ಲಿ ಸಿಗತ್ತೆ ಅಂದ್ಕೊಂಡೆ, ಬಟ್ ಇಲ್ಲಿ ಅಲ್ಲಿ ಹೂ ಮಾತ್ರ ಇದೆ. ಕೇಳೋಣ, ಇಲ್ಲೆಲ್ಲರೂ ಸಿಕ್ಕಿದ್ರೆ ತಗೊಳ್ಬಾ. ಇಲ್ಲೆಲ್ಲ ಬಂದು ಕೇಳಿದೆ ಹಣ್ಕಾಯಿಗೆ, ಬಟ್ ಅವ್ರು ಏನು ಅಂತಿದ್ದಾರೆ, ಅಲ್ಲಿ ಕೇಳಿ ಅಂದರು. ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿ ಅಂತಿದ್ದಾರೆ. ಏನು ಮಾಡೋದು ನೋಡುವ. ನನ್ನೊಂದು ಫ್ರೆಂಡ್ ಇದ್ದಾನೆ, ಕಾಲ್ ಮಾಡಿ ಕೇಳ್ತೀನಿ. ಸಿಗತ್ತೋ ಇಲ್ಲ ಗೊತ್ತಿಲ್ಲ ನನಗೆ. ನಾನು ಯಾವಾಗೂ ಬಂದಿಲ್ವಲ್ಲ, ನನಗಷ್ಟು ಸರಿ ಗೊತ್ತಿಲ್ಲ. ಒಂದು ಸರಿ ಕೇಳ್ಕೊಂಡ್ರೆ ಬೆಟರ್. ನೆಟ್ವರ್ಕು ಇಲ್ಲ ಇಲ್ಲಿ. ಬನ್ನಿ ಹುಡುಕುವ. ಅದೇ ಇದು ಪ್ರಸಾದ ಮತ್ತು ಭೋಜನಾಲಯ ಅಂತ ಹೇಳ್ಬಿಟ್ಟಿದೆ. ಅಣ್ಣ ಸಿಗತ್ತಾ ಇಲ್ಲಿ ಹಣ್ಕಾಯಿ ಸಿಗತ್ತಾ? ಅವ್ರ ಹತ್ರ ಕೇಳಿದ್ರೆ ಅಲ್ಲೆಲ್ಲೋ ಕೇಳಿ ಅಂತ ಹೇಳಿದ್ರು, ಹಂಗಾಗಿ ಕೇಳಿದೆ. ಇದೇನಿದು, ಇಲ್ಲೇನೂ ಸಿಗಲ್ಲಲ್ಲ? ಹಾಂ, ಕೋಣ ಯಾವುದು? ಅದೇ ಕೋಣ. ಏನದ ಅಲ್ಲಿ? ಅದು ಮೂಲ ಸ್ಥಳನಾ? ಅಂದರೆ ಮೊದಲು ಬೇರೆ ಪ್ಲೇಸ್ ಇತ್ತಂತಲ್ಲ? ಫಸ್ಟ್ ಅಲ್ಲಿತ್ತು, ಮುಳುಗಡೆ ಆಗಿ ಈ ಕಡೆ ಮಾಡಿದ್ದು. ಮುಳುಗಡೆ ಆದಮೇಲೆ ಈ ಕಡೆ ಈ ಮಾಡಿದ್ದು. ಕಡೆ ಹುಟ್ಟಿದ್ದು ತಾಯಿನೇ ಈ ಕಡೆ ಹುಟ್ಟಿದ್ದು. ಹೌದಾ? ಆ್ಯಂಡ್ ಹೂ ತಗೊಂಡೆ. ಈಗ ಒಳಗಡೆ ಹೋಗಿ ಬರ್ತೀನಿ. ಆ್ಯಂಡ್ ಜಸ್ಟ್ ವೆಯ್ಟ್. ಒಳಗಡೆ ಎಲ್ಲ ಕ್ಯಾಮ್ರಾ ಅಲೋ ಇಲ್ಲ ಅನ್ಕೋತೀನಿ ಮೋಸ್ಟ್ಲಿ. ಆ್ಯಂಡ್ ಬನ್ನಿ ಹೋಗುವ. ಹೋಗಿದ್ದು ನಾನಿಲ್ಲಿ ಈ ಒಳಗಡೆ ಹೋಗಿದ್ದೆ. ಆ್ಯಂಡ್ ಇವಾಗ ಹೋಗಬೇಕಾಗಿರೋದು ಇವಾಗ ಈ ಕಡೆ ಹೋಗೋಣ ಬನ್ನಿ. ಆ್ಯಂಡ್ ಶ್ರೀ ಬಳೆ ಪದ್ಮಾವತಿ ಅಮ್ಮನವರ ಸನ್ನಿಧಿ ಮೂಲ ಸ್ಥಳ ಅಂತ ಇದು. ಹೋಗೋಣ ಬನ್ನಿ. ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ, ಅಲ್ಲಿ ಯಾವ್ಯಾವ ದೇವರಿದೆ ಅಂತ ಬಿಟ್ಟು. ಬಳೆ ಪದ್ಮಾವತಿ ಅಮ್ಮನವರು ಮತ್ತು ಮಹಾಸತಿ ಅಮ್ಮನವರು ಮತ್ತು ಭೂತರಾಜರು ಅಂತೇಳಿ 3 ದೇವರುಗಳು ಅಲ್ಲಿದೆ. ಬನ್ನಿ ಹೋಗೋಣ, ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಬಿಟ್ಟು. ಇದು ಮೂಲ ಸ್ಥಾನ ಅಂತೆ. ಸೊ ಇವಾಗ ಇಲ್ಲಿ ಹೋಗಿ ಬಂದೆ. ಆ್ಯಂಡ್ ಫಸ್ಟ್ ಹೋಗಿದ್ದು ಅಲ್ಲಿ. ಇನ್ನೂ ಹೇಳೋದಿದೆ, ಹೇಳ್ತೀನಿ. ಆ್ಯಂಡ್ ಬನ್ನಿ. ನಿಮಗೆ ಸ್ವಲ್ಪ ಈ ದೇವಸ್ಥಾನದ ಬಗ್ಗೆ ಹೇಳ್ತೀನಿ, ಏನು ಎತ್ತ ಅಂತ ಹೇಳ್ಬಿಟ್ಟು. ಈ ದೇವರು ಮೊದಲೆಲ್ಲಿತ್ತು ಮತ್ತು ಇಲ್ಲಿ ಹೇಗೆ ಬಂತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಇಲ್ಲಿರುವಂತಹ ಪದ್ಮಾವತಿ ಅಮ್ಮನವ್ರು ಏನಿದಾರಲ್ಲ, ಇವರು ಮೊದಲು ನೆಲೆಸಿದ್ದಂಥ ಜಾಗ ಬಂದು ಹೆಬ್ಬೈಲು ಅನ್ನೋ ಒಂದು ಊರಿನಲ್ಲಿ ಇವರು ನೆಲೆಸಿರ್ತಾರೆ. ಆಮೇಲೆ ಕೆಲವು ವರ್ಷಗಳಾದಮೇಲೆ ಸರ್ಕಾರದಿಂದ ಆರ್ಡ್ರ್ ಬರುತ್ತೆ, ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಅಂತೇಳ್ಬಿಟ್ಟು. ಅದು ಲಿಂಗನಮಕ್ಕಿ ಅಣೆಕಟ್ಟನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆರ್ಡ್ರ್ ಬರುತ್ತೆ. ಅದರ ನಂತರ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಬೇಕಾದ್ರೆ ಈ ಗ್ರಾಮ ಏನಿದೆಯಲ್ಲ, ಹೆಬ್ಬೈಲು ಅನ್ನೋ ಗ್ರಾಮ ಕೂಡ ನೀರಿನಲ್ಲಿ ಮುಳುಗಿ ಜಲವೃತ ಆಗುತ್ತೆ. ಅದಾದ ನಂತರ ಗೌರ್ಮೆಂಟಿಂದ ಸಿಕ್ಕಿರುವಂಥ ಜಾಗಗಳಿಗೆ ಇಲ್ಲಿನ ಈ ದೇವಿಯ ವಂಶಸ್ಥರು ಯಾರಿದ್ದಾರಲ್ಲ ಅವರು ವಲಸೆ ಬರ್ತಾರೆ. ಹಾಗೆಯೇ ಈ ದೇವಿಯ ವಂಶಸ್ಥರು ಒಡನ್ಬೈಲು ಅನ್ನೋ ಒಂದು ಈ ಊರಿಗೆ ಬಂದು ನೆಲೆಸ್ತಾರೆ. ಅವರು ಬರಬೇಕಾದ್ರೆ ದೇವಿಯ ವಿಗ್ರಹ ಏನಿತ್ತು ಅದನ್ನು ಕೂಡ ಅವ್ರ ಜೊತೆ ತಗೊಂಡು ಬರ್ತಾರೆ ಇಲ್ಲಿಗೆ. ಆಮೇಲೆ ಆ ಮೂರ್ತಿಯನ್ನು ತಗೊಬಂದು ಇಲ್ಲಿ ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಸ್ಥಾಪನೆ ಮಾಡಿದ ಕೆಲವು ದಿನಗಳ ನಂತರ ಆ ಈ ಮೂರ್ತಿ ಎಲ್ಲಿರುತ್ತಲ್ಲ ಅದೇ ಜಾಗದಲ್ಲಿ ಹುತ್ತ ಏಳಕ್ಕೆ ಸ್ಟಾರ್ಟ್ ಆಗುತ್ತೆ. ಮೂರ್ತಿಯನ್ನು ಹಿಂಗೆ ಎತ್ಕೊಂಡು ಕೆಳಗಡೆಯಿಂದ ಹುತ್ತ ಬೆಳೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ರೀತಿಯಾಗಿ ಹೆಬ್ಬೈಲಿನಲ್ಲಿದ್ದಂತಹ ಪದ್ಮಾವತಿ ಅಮ್ಮನವರು
ಒಡೈನಬಲ್ಲಿಗೆ ಬಂದು ನೆಲೆಸುವಂತಾಗುತ್ತೆ. ಆ್ಯಂಡ್ ಇನ್ನೊಂದು ವಿಶೇಷತೆ ಏನಂದರೆ ಇಲ್ಲಿಯ ಹುತ್ತ ಏನಿದೆಯಲ್ಲ ಆ ದೇವರು ಅಂತ ಅಮ್ಮನವರ ವಿಗ್ರಹದ ಸುತ್ತಲಿನ ಏನು ಹುತ್ತ ಇರುತ್ತಲ್ಲ ಆ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ಕೂಡ ಇಲ್ಲಿ ಕೊಡ್ತಾರೆ. ಆ ರೀತಿಯಾದಂಥ ಕಷ್ಟಗಳು ನಿವಾರಣೆ ಆಗುತ್ತೆ ಅನ್ನೋದು ಈ ಜಾಗದ ಒಂದು ಮಹಿಮೆ. ಅಂದರೆ ಇಲ್ಲಿ ಬಂದು ಹೋಗೋ ಭಕ್ತಾದಿಗಳ ಒಂದು ನಂಬಿಕೆ ಏನಪ್ಪ ಅಂದರೆ ಎಲ್ಲ ರೀತಿಯಾಗಿಯೂ ಕೂಡ ಪದ್ಮಾವತಿ ಅಮ್ಮನವರು ಸಹಾಯ ಮಾಡ್ತಾರೆ ಅನ್ನೋದು. ಅಂದರೆ ಎಲ್ಲ ರೀತಿ ಅಂದರೆ ವ್ಯಾಪಾರ ಆಗಿರ್ಬೋದು, ಮದುವೆ ವಿಷಯದಲ್ಲಾಗಿರ್ಬೋದು, ಕೆಲವೊಂದು ಅಂಥ ಎಲ್ಲ ರೀತಿಯಾದ ಸಮಸ್ಯೆಗಳು ಆ ಹುತ್ತದ ಮಣ್ಣನ್ನು ಪ್ರಸಾದವಾಗಿ ತಗೊಂಡ್ಮೇಲೆ ಸರಿ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ ಹುತ್ತದ ಮಣ್ಣನ್ನು ಎಲ್ಲರೂ ತಗೊಂಡು ಹೋಗೋಕ್ಕಾಗಲ್ಲ. ಅಂದರೆ ಯಾರೋ ಬಂದುಬಿಟ್ಟು ಭಕ್ತರು ಕೈ ಹಾಕಿ ತಗೊಂಡು ಹೋಗೋಕ್ಕಾಗಲ್ಲ. ಧರ್ಮದರ್ಶಿಗಳು ಅಥವಾ ಅವರ ಕುಟುಂಬದವರ ಕೈಯಿಂದ ತಗೊಂಡ್ರೆ ಎಲ್ಲ ರೀತಿಯಾದ ಕಷ್ಟಗಳು ಸರಿ ಹೋಗುತ್ತೆ. ನೀವು ಇಲ್ಲಿ ಹರಕೆ ಸಲ್ಲಿಸಬೇಕಾದ್ರೆ ಬಳೆಗಳ ರೂಪದಲ್ಲಿ ಕೂಡ ಹರಕೆಗಳನ್ನ ಸಲ್ಲಿಸ್ಬೋದು. ಯಾವ ರೀತಿಯಾಗಿ ಅಂದರೆ ಇಂತಿಷ್ಟು ಬಳೆಗಳನ್ನ ಕೊಟ್ಟು ನಿಮ್ಮ ಹರಕೆಗಳನ್ನ ಪೂರೈಸ್ಕೊಬೋದು ಇಲ್ಲಿ. ಸೊ ನಿಮಗೇನಾದರೂ ಇಲ್ಲಿ ಬರಬೇಕು ಅನ್ನಿಸಿದ್ರೆ ದಯವಿಟ್ಟು ಬನ್ನಿ, ಈ ಪ್ಲೇಸ್ನ ನೋಡಿ. ಆ್ಯಂಡ್ ನಿಮ್ಮ ಕೋರಿಕೆಗಳು ಅಥವಾ ನಿಮ್ಮ ಇಚ್ಛೆಗಳು ಏನಾದರೂ ಇದ್ದರೆ ಈ ದೇವಿ ಹತ್ರ ಬಂದು ಹೇಳ್ಕೊಳ್ಳಿ. ಈ ದೇವಿ ನಿಮಗೆ ನೆರವೇರಿಸ್ತಾಳೆ ಅನ್ನೋ ಒಂದು ನನ್ನ ನಂಬಿಕೆ ಕೂಡ. ನಾನು ಯಾವಾಗಲೂ ಹಿಂದೆ ಬಂದಿಲ್ಲ, ನನ್ನ ಯಾವುದೇ ಕೋರಿಕೆಗಳು ಇಲ್ಲ. ನಾನು ಇವತ್ತು ಫಸ್ಟ್ ಟೈಮ್ ಬಂದಿರೋದಿಲ್ಲಿ. ತುಂಬ ಚೆನ್ನಾಗಿತ್ತು ಇವತ್ತಿನ ದಿನ, ಚೆನ್ನಾಗಿ ಹೋಯಿತು ಕೂಡ. ಆ್ಯಂಡ್ ನಿಮಗೆ ಬರಬೇಕು ಅನಿಸಿದ್ರೆ ದಯವಿಟ್ಟು ಬನ್ನಿ. ನಿಮಗೆ ಸಮಸ್ಯೆಗಳು ಅಥವಾ ಏನಾದರೂ ರೀತಿಯಾದ ಮಕ್ಕಳಾಗ್ತಿಲ್ಲ ಅಥವಾ ಏನಾದರೂ ಕೆಲವೊಂದು ಸಂತಾನ ಭಾಗ್ಯ ಅಥವಾ ಮದುವೆ ಸಮಸ್ಯೆಗಳು ಕೆಲವೊಂದು ವಿಷಯಗಳಿರುತ್ತಲ್ಲ, ನಿಮಗೆ ಒಂದು ಸಾರಿ ಬಂದು ಹೋಗಿ ಅಷ್ಟಂತೂ ಹೇಳೋಲ್ಲ. ಬಳೆಗಳನ್ನು ಯಾವ ರೀತಿಯಾಗಿ ಹರಕೆ ರೂಪದಲ್ಲಿ ಸಲ್ಲಿಕೆ ಅಂತ ಹೇಳಿದ್ರೆ ಅಂದರೆ ಹಿಂಗೆ ಅದಕ್ಕೆ ಒಂದು ಇದಿರುತ್ತೆ. ನೀವು ಇಂತಿಷ್ಟು ಕೊಡ್ತೀನಿ ಅಂತ ಹೇಳ್ಕೊಂಡ್ರೆ ಅಂತಿಷ್ಟು ಕೊಡ್ಬೋದು. ನೀವು ಎಷ್ಟು ಹರಕೆಯನ್ನು ಮಾಡ್ಕೊತೀರಲ್ಲ ಇಲ್ಲಿ ಬಂದುಬಿಟ್ಟು ಹರಕೆ ಮಾಡಿಕೊಂಡು ನಿಮ್ಗೆ ಇಂತಿಷ್ಟು ಬಳೆಗಳನ್ನ ಕೊಡ್ತೀನಿ ಅಂತ ಹೇಳ್ಕೊಂಡಿದ್ರೆ ಅಷ್ಟು ಬಳೆಗಳನ್ನ ಕೊಟ್ಟು ನಿಮ್ಮ ಹರಕೆಯನ್ನು ಕಂಪ್ಲೀಟ್ ಮಾಡ್ಕೋಬೋದು. ಇದು ಮುಕ್ತಿನಾಗ ಅಂತ ಹೇಳ್ಬಿಟ್ಟು, ಅಂದರೆ ಯಾವುದಿಗಾರು ನಾಗದೋಷಗಳು ಅಥವಾ ಬೇರೆ ರೀತಿಯಾದ ಸಮಸ್ಯೆಗಳಿದ್ದರೆ ಇಲ್ಲಿ ಬಂದು ಅಭಿಷೇಕ ಮಾಡಿದರೆ ಅದೆಲ್ಲನೂ ಸರಿ ಆಗತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಜನರ ನಂಬಿಕೆ. ಆ್ಯಂಡ್ ನೀವು ನೋಡ್ತಿದ್ದೀರಲ್ಲ, ಇದು ಬಂದು ಕಚೇರಿ. ಇಲ್ಲಿ ನೀವು ಸೇವೆಗಳು ಮಾಡೋದಿದ್ರೆ ಕುಂಕುಮಾರ್ಚನೆ ಮತ್ತು ಉಡಿ ಸೇವೆ, ಹೂವಿನ ಅಲಂಕಾರ, ಪಂಚಾಮೃತ ಅಭಿಷೇಕ ಎಲ್ಲನೂ ನೀವು ಇಲ್ಲಿ ಚೀಟಿ ತಗೊಂಡು ಇಲ್ಲಿ ಹೋಗಿ ಮಾಡಿಸ್ಬೋದು. ಆ್ಯಂಡ್ ಇಲ್ಲಿ ಕೆಳಗಡೆ ಬಂದೆ, ಊಟ ಇದೆ ಅನ್ಕೋತೀನಿ, ಊಟ ಮಾಡಲಿಕ್ಕೆ ಹೊರಟಿದ್ದೀನಿ. ಇಲ್ಲಿ ನೋಡುವ, ಬನ್ನಿ ಊಟ ಮಾಡುವ. ಆ್ಯಂಡ್ ಫಸ್ಟ್ ಹೋಗಿದ್ದು ನಾನು ಅಲ್ಲಿ, ಆ್ಯಂಡ್ ಸೆಕೆಂಡ್ ಹೋಗಿದ್ದು ಇಲ್ಲಿ, ಓಕೆನಾ, ಮೂಲಸ್ಥಾನ ಅಂತ ಹೇಳ್ಬಿಟ್ಟು ಇದು. ಮತ್ತು ನಾನು ಊಟ ಮಾಡಿದ್ದು ಈ ಪ್ಲೇಸ್. ಆ್ಯಂಡ್ ನಾನು ರಿಟರ್ನ್ ಹೊರಟೆ ಇವಾಗ. ಬರೋದಾ ಬ್ರೋ? ಬಾಯ್. ವಿಡಿಯೋ ಮಾಡ್ಕೊಂಡೆ ಸ್ವಲ್ಪ ಅದೇ. ಆ್ಯಂಡ್ ರಿಟರ್ನ್ ಹೋಗ್ತಿದ್ದೀನಿ. ನಿಮಗೆ ಆ್ಯಂಡ್ ಈ ರೀತಿಯಾಗಿದೆ. ಬನ್ನಿ ಈ ಪ್ಲೇಸ್ಗೆ, ಆದಷ್ಟು ನೋಡಿಕೊಂಡು ಹೋಗಿ. ಆ್ಯಂಡ್ ಲಾಸ್ಟ್ ಟೈಮ್ ದೇವಸ್ಥಾನ ನೋಡ್ಕೊಂಬಿಡಿ. ಆ್ಯಂಡ್ ಹೋಗೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಂಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್ ಬಾಯ್.